ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸು ಲಾಗ್ಸ್. ಹಬ್ಬಗಳು ಬಂದರೆ ಸಾಕು, ದೇವರ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒದ್ದಾಡ್ತಾ ಇರ್ತಾರೆ ಹೆಣ್ಮಕ್ಳು. ಎಷ್ಟು ಕ್ಲೀನ್ ಮಾಡಿದ್ರೂ ಸ್ವಚ್ಛನೇ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ನಾನು ಹೇಳ್ತಕ್ಕಂಥ ಈ ಟಿಪ್ಸನ್ನು ಫಾಲೋ ಮಾಡ್ಕೊತ ಸುಲಭ ವಿಧಾನದಲ್ಲಿ ಯಾವ ರೀತಿ ದೇವರ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು ಟಿಶ್ಯೂ ಪೇಪರು ಅಥವಾ ಒಂದು ಬಟ್ಟೆನ ತಗೊಂಡು ದೇವರ ಸಾಮಗ್ರಿಗಳಲ್ಲಿರ್ತಕ್ಕಂಥ ಕುಂಕುಮ, ಎಣ್ಣೆ ಎಲ್ಲವನ್ನು ನೀಟಾಗಿ ಒರೆಸ್ಕೊಬಿಡ್ಬೇಕು. ಈ ರೀತಿ ಮಾಡೋದ್ರಿಂದ ಕ್ಲೀನ್ ಮಾಡ್ಕೊಳ್ಳೋವಾಗ ತುಂಬ ಈಸಿ ಆಗುತ್ತೆ. ನಮಗೆ ಬತ್ತಿಗಳೇನಾದರೂ ಇದ್ದರೆ ಎಲ್ಲ ತೆಗೆದುಬಿಡಬೇಕು. ಇವಾಗ ನಾವು ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಅದರ ಓಳಿಂದನೇ ಈ ರೀತಿ ರಸನೆಲ್ಲ ಎಲ್ಲ ದೇವರ ಸಾಮಗ್ರಿಗಳಿಗೂ ಹಚ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಹಚ್ಚೋದ್ರಿಂದ ಬೇಗ ಕಲೆಗಳೆಲ್ಲ ಹೋಗುತ್ತೆ, ಕ್ಲೀನ್ ಆಗಿಬಿಡುತ್ತೆ. ಅರ್ಧ ಎಲ್ಲ ಸಾಮಗ್ರಿಗಳಿಗೂ ಹಚ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ನಾವು ಪಾತ್ರೆ ತೊಳಿತಕ್ಕಂಥ ಸಬೀನ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಅದರ ಜೊತೆ ವಿಮ್ ಲಿಕ್ವಿಡನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ವಿಮ್ ಸೋಪ್ ಇದ್ದರೂ ಸಹ ಅದನ್ನು ಸಹ ಬಳಸ್ಕೋಬಹುದು. ಇವಾಗ ನಾನು ತೊಳೆಯೋದಕ್ಕೆ ತೆಂಗಿನ ನಾರನ್ನು ತಗೊಂಡಿದ್ದೀನಿ. ಈ ರೀತಿ ಕಲೆಗಳಿರೋ ಹತ್ರ ನೀಟಾಗಿ ಸಬೀನ ಹಾಗೆ ವಿಮ್ ಲಿಕ್ವಿಡನ್ನು ಸೇರಿಸ್ಕೊಂಡು ತೊಳ್ಕೊಂಡ್ರೆ ಎಣ್ಣೆ ಅಂಶ ಏನಾದರೂ ಇದ್ದರೆ ವಿಮ್ ಲಿಕ್ವಿಡಿಂದ ಹೋಗುತ್ತೆ, ಕಲೆಗಳೆಲ್ಲ ಸಬೀನಿಂದ ನೀಟಾಗಿ ಹೋಗುತ್ತೆ. ನಿಂಬೆ ಹಣ್ಣಿನ ರಸ ಹಚ್ಚಿಡ್ತೀವಲ್ವ, ಚೆನ್ನಾಗಿ ಪಳ ಪಳ ಅಂತ ಹೊಳೆಯೋ ಥರ ಆಗುತ್ತೆ. ಇಷ್ಟು ಈಸಿಯಾಗಿ ನಾವು ದೇವರ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೋಬಹುದು. ಸಬೀನ, ವಿಮ್ ಲಿಕ್ವಿಡ್ಡು, ನಿಂಬೆಹಣ್ಣಿನ ರಸ ಈ ಮೂರೇ ಬೇಕಾಗಿರೋದು. ಹಬ್ಬಗಳ ಟೈಮಲ್ಲಿ ತುಂಬ ದೇವರ ಸಾಮಗ್ರಿಗಳನ್ನು ಬಳಸ್ಕೊತಾ ಇರ್ತೀವಿ. ತೊಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಒಮ್ಮೆ ನಾನು ಹೇಳ್ಕೊಟ್ಟಿರ್ತಕ್ಕಂಥ ಈ ಮೆಥಡಲ್ಲಿ ದೇವರ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಳಿ, ತುಂಬ ಸುಲಭವಾಗಿ ಕ್ಲೀನ್ ಆಗುತ್ತೆ. ತಾಮ್ರ, ಕಂಚು, ಬೆಳ್ಳಿ ಎಲ್ಲದಕ್ಕೂ ನಾನು ಇದನ್ನೇ ಬಳಸ್ಕೊತೀನಿ. ದೀಪಗಳಲ್ಲಿ ಎಣ್ಣೆನ ಹಾಕಿರ್ತೀವಲ್ವ, ಅದರಿಂದ ಕಪ್ಪಗಾಗ್ಬಿಟ್ಟಿರುತ್ತೆ, ಹಾಗೆ ತುಂಬ ಜಿಡ್ಡಾಗ್ಬಿಟ್ಟಿರುತ್ತೆ. ನಾವು ಸಬೀನ ಹಾಗೆ ವಿಮ್ ಲಿಕ್ವಿಡನ್ನು ಸೇರಿಸಿರೋದ್ರಿಂದ ನೀಟಾಗಿ ಇದು ಕ್ಲೀನ್ ಆಗಿಬಿಡುತ್ತೆ. ಕಾಮಾಕ್ಷಿ ದೀಪ ಅಂತೂ ಜಾಸ್ತಿ ಎಣ್ಣೆನ ಸೇರಿಸಿರ್ತೀವಿ, ಜಿಡ್ಡಾಗ್ಬಿಟ್ಟಿರುತ್ತೆ. ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ದೀಪಗಳೆಲ್ಲ ಪಳ ಪಳ ಅಂತ ಹೊಳೆಯುತ್ತೆ. ನೋಡ್ತಾ ಇದ್ದೀರಲ್ವ, ತೊಳೆದು ತೋರಿಸ್ತಾ ಇದ್ದೀನಿ. ಈ ರೀತಿ ಮೊದಲಿಗೆ ಟ್ಯಾಪ್ ನೀರಲ್ಲಿ ನೀಟಾಗಿ ಎಲ್ಲದನ್ನು ತೊಳೆದಿಟ್ಕೊಂಡಿದ್ದೀನಿ. ನಂತರ ನೀವು ಫಿಲ್ಟರ್ ವಾಟರಿಂದ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ದಿನ ಆದ್ರೂ ಕಲೆನೇ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಫಿಲ್ಟರ್ ವಾಟರಲ್ಲಿ ಈ ರೀತಿ ಒಂದು ಸತಿ ಎಲ್ಲ ಸಾಮಗ್ರಿಗಳನ್ನು ತೊಳ್ಕೊಬಿಡೋಣ. ಟ್ಯಾಪ್ ನೀರಿಂದ ತೊಳೆಯೋದ್ರಿಂದ ಬೇಗ ಕಪ್ಪಗಾಗ್ಬಿಡುತ್ತೆ ಪೂಜಾ ಸಾಮಗ್ರಿಗಳು. ಟ್ಯಾಪ್ ನೀರಿಂದ ತೊಳೆದಾದ್ಮೇಲೆ ಫಿಲ್ಟರ್ ನೀರಿಂದ ತೊಳೆಯೋದನ್ನು ಮರಿಬೇಡಿ. ಒಂದು ಚಿಕ್ಕ ಬಟ್ಲಲ್ಲಿ ಫಿಲ್ಟರ್ ನೀರು ತಗೊಂಡ್ರೆ ಸಾಕಾಗತ್ತೆ, ಎಲ್ಲ ಸಾಮಗ್ರಿಗಳನ್ನು ತೊಳ್ಕೊಬಹುದು. ಇನ್ನೇನು ಶಿವರಾತ್ರಿ ಹಬ್ಬ ಬರ್ತಾ ಇದೆಯಲ್ವಾ, ಖಂಡಿತ ಈ ಮೆಥಡಲ್ಲಿ ನೀವು ಒಮ್ಮೆ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ತೊಳೆದಿಟ್ಕೊಂಡಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ಒಂದು ಬಟ್ಟೆ ಮೇಲೆ ನೀರೆಲ್ಲ ಸೋರ್ಕೊಳ್ಳೋ ಥರ ಇಟ್ಕೊಳ್ಳೋಣ. ಒಂದು 5 ನಿಮಿಷ ಇಟ್ಟರೆ ಸಾಕು, ನೀರೆಲ್ಲ ಸೋರ್ಕೊಳ್ಳುತ್ತೆ. ಇವಾಗ ಡ್ರೈ ಆಗಿರ್ತಕ್ಕಂಥ ಕ್ಲಾತನ್ನು ತಗೊಂಡು ನೀಟಾಗಿ ಒರೆಸ್ಕೊಬಿಡ್ಬೇಕು. ಇದನ್ನು ಮಾತ್ರ ಮರಿಬೇಡಿ. ಈ ರೀತಿ ನಾವು ಕ್ಲೀನ್ ಮಾಡಿಟ್ಕೊಂಡ್ರೆ ಒಂದು ವಾರ ಅಲ್ಲ, 15 ದಿನ ಅಲ್ಲ, 20 ದಿನಗಳವರೆಗೂ ಇದೇ ರೀತಿ ಇರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.